ಶ್ರೀಮಂತರಿಗೆ ಏನಾದ್ರೂ ಕ್ಯಾನ್ಸರ್ ಬಂದ್ರೆ ಡಾಕ್ಟರ್ ಹತ್ರ ಅಂದ್ರೆ ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಕ್ಯೂರ್ ಮಾಡ್ಕೊಳ್ತಾರೆ. ಆದ್ರೆ ಬಡವರಿಗೆ ಕ್ಯಾನ್ಸರ್ ಬಂದ್ರೆ ಸರಿಪಡಿಸ್ಕೊಳ್ಳೋಕ್ ಆಗೋದೇ ಇಲ್ವಾ ಡಾಕ್ಟರ್? ಏನಿದು ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಕ್ಯಾನ್ಸರ್ ಬಂದಂತಹ ಪೇಷಂಟ್ಗಳನ್ನ ತೋರಿಸ್ಕೊಳ್ಳೋದು ಇವಾಗ. ಇದರಲ್ಲಿ ಬೆಸ್ಟ್ ಅಂದರೆ ಬಡವರಲ್ಲಿ ಕ್ಯಾನ್ಸರ್ನ ತಡೆಯೋದು ಭಾಳ ಒಳ್ಳೆ ಯಾಕಂದರೆ ಅವ್ರು ಕೆಲವು ಇದನ್ನೆಲ್ಲ ಮಾಡಿದ್ರೆ ಎಕ್ಸಸೈಸ್ ಮಾಡಿ ಒಳ್ಳೆ ಆಹಾರ ತಗೊಳ್ಳೋದು, ಸ್ಮೋಕ್ ಮಾಡದೇ ಇರೋದು, ಕುಡಿದೇ ಇರೋದು, ಮತ್ತು ಕೆಲವು ವ್ಯಾಕ್ಸಿನ್ಸ್ ತೊಗೋಬೇಕು. ಆ ವ್ಯಾಕ್ಸಿನ್ಸ್ ಎಲ್ಲ ತೊಗೊಂಡ್ರೆ ಒಂದು 80% ಕ್ಯಾನ್ಸರ್ಸ್ನ ನಾವು ಬರದೇ ಇರೋ ಥರ ಮಾಡ್ಬೋದು. ಒಂದು. ಎರಡನೇದು, ಕ್ಯಾನ್ಸರ್ನ ನಾವು ತೊಂದರೆ ಆಗೋಕ್ಕೆ ಮುಂಚೆನೇ ಚೆಕಪ್ ವರ್ಷ ಚೆಕಪ್ ಮಾಡ್ತಾ ಇದ್ದರೆ ತುಂಬ ಸಣ್ಣದಿದ್ದಾಗ ಕ್ಯಾನ್ಸರ್ ಕಂಡುಹಿಡಿದು ತುಂಬ ಕಡಿಮೆ ಬೆಲೆಯಲ್ಲಿ ಅದನ್ನು ಕ್ಯೂರ್ ಮಾಡ್ಬೋದು. ಬಟ್ ಜನ ಏನು ಮಾಡ್ತಾರೆ ಅಂದರೆ ತೊಂದರೆ ಆದಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ. ಆಗಲೇ ಕ್ಯಾನ್ಸರ್ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ, ಅದು ಕಾಸ್ಟ್ಲಿ ಆಗುತ್ತೆ. ಸೊ ಈಗ ಗೌರ್ಮೆಂಟು ಸ್ವಲ್ಪ ಇದನ್ನು ಮಾಡಿದೆ, ಇನ್ಶೂರೆನ್ಸು ಸ್ವಲ್ಪ ಬರ್ತಾ ಇದೆ, ಮತ್ತು ಈಗ ಕೆಲವರು ಫಾರ್ಮಾ ಕಂಪನೀಸು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹೀಗೆ ಮಾಡಿ ನಾವು ಕೂಡ ಕೆಲವು ಪುವರ್ ಪೇಷಂಟ್ಸ್ಗೆ ಆದಷ್ಟು ಕಮ್ಮಿ ಇದರಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಈ ಥರ ಫೆಸಿಲಿಟೀಸ್ ಜಾಸ್ತಿ ಆಗಿದೆ. ಬಟ್ ಬಡವರಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಬರೀ ಟ್ರೀಟ್ಮೆಂಟ್ ಕೊಟ್ಟರು ಸಾಲದು, ಅವ್ರಿಗೆ ಟ್ರೀಟ್ಮೆಂಟ್ ತಗೊಳ್ಳೋಷ್ಟು ದಿನ ಅವ್ರು ಕೆಲಸ ಮಾಡಿ ಸಂಪಾದನೆ ಮಾಡೋದಿರಲ್ಲ. ಸೊ ಅದರಿಂದಾಗಿ ಅವ್ರೇನು ಮಾಡ್ತಾರೆ, ಟ್ರೀಟ್ಮೆಂಟ್ ಅರ್ಧದಲ್ಲಿ ನಿಲ್ಲಿಸಿ, ನಾವು ಫ್ರೀ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಕೆಲಸಕ್ಕೆ ಕೊಟ್ಟಿರ್ತಾರೆ, ಟ್ರೀಟ್ಮೆಂಟ್ ನಿಲ್ಲಿಸ್ಬಿಡ್ತಾರೆ. ಸೊ ಈ ಪ್ರಾಬ್ಲಮ್ಮು ಇರೋದ್ರಿಂದ ಬಡವರಲ್ಲಿ ಭಾಳ ಕಷ್ಟಗಳಿದೆ ಈ ಕ್ಯಾನ್ಸರ್ ಕಾಯಿಲೆ ಟ್ರೀಟ್ ಮಾಡೋದು. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಇವಾಗ ಆಲ್ಮೋಸ್ಟ್ ಅವರ ಆಹಾರ ಪದ್ಧತಿ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಈಗ ಬಂದಂತಹ ಪೇಷಂಟ್ಗಳು ಆಲ್ಮೋಸ್ಟ್ ಎಷ್ಟೋ ವರ್ಷಗಳ ಕಾಲ ಹಾಸ್ಪಿಟಲ್ ಅಲ್ಲೇ ಇರ್ತಾರೆ. ಅವರ ಆಹಾರ ಪದ್ಧತಿ ಯಾವ ರೀತಿ ಆಗಿರ್ಬೇಕು, ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಆಗಿರ್ಬೇಕು ಡಾಕ್ಟರ್? ಈಗ ನಮ್ಮದ್ರಲ್ಲಿ 2 ಥರ ಆಗ್ತಾ ಇದೆ. ಒಂದು, ವೆಸ್ಟರ್ನೈಸೇಷನ್ ಆಫ್ ಡಯಟ್ ಅಂತ, ಅಂದರೆ ನಾವು ಪಾಶ್ಚಾತ್ಯ ಪದ್ಧತಿನಲ್ಲಿ ಈಗ ಆಹಾರ ತಗೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೀವಿ. ಪಿಜ್ಜಾ ತಿನ್ನೋದು, ಇದು ತಿನ್ನೋದು, ಬರ್ಗರ್ ತಿನ್ನೋದು, ಫಾಸ್ಟ್ ಫುಡ್. ಇಟ್ ಈಸ್ ವೆರಿ ಅನ್ಹೆಲ್ದಿ. ಯಾಕಂದರೆ ಅದು ಒಬಿಸಿಟಿ ಅಂತ, ನಮ್ಮ ಫ್ಯಾಟ್ ಜಾಸ್ತಿ ಮಾಡುತ್ತೆ ಬಾಡಿನಲ್ಲಿ. ಆ್ಯಂಡ್ ಒಬಿಸಿಟಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಬೌಟ್ 20 ಡಿಫ್ರೆಂಟ್ ಕ್ಯಾನ್ಸರ್ಸ್. ಬರೀ ಕೊಬ್ಬು ಜಾಸ್ತಿ ಇದ್ರೇ ಸಾಕು 20 ಕ್ಯಾನ್ಸರ್ ಬರುತ್ತೆ. ಇದ್ರ ಜೊತೆಗೆ ನಾವು ಅವ್ರ ಥರನೇ ಸ್ಮೋಕ್ ಮಾಡೋದು, ಕುಡಿಯೋದು, ಎಕ್ಸಸೈಸ್ ಕಮ್ಮಿ ಮಾಡೋದು, ಹಣ್ಣು ಹಂಪಲು ಜಾಸ್ತಿ ತಿಂದೇ ಇರೋದು, ಇದನ್ನೆಲ್ಲ ಶುರು ಮಾಡಿದ್ದೀವಿ. ಇದು ಒಂದು ಕಡೆ. ಎರಡನೇದಾಗಿ ನಾವು ನಮ್ಮ ಪದ್ಧತಿನ ಬಿಟ್ಬಿಟ್ಟಿದ್ದೀವಿ. ಮೂರನೇದಾಗಿ ನಮ್ಮ ಬೆಳೆಸೋ ಮೆಥಡ್ ಸರಿ ಇಲ್ಲ. ಪೆಸ್ಟಿಸೈಡ್ಸ್ ಹಾಕ್ತಾರೆ ರೈತರು, ಇನ್ಸೆಕ್ಟಿಸೈಡ್ಸ್ ಹಾಕ್ತಾರೆ, ಅದೆಲ್ಲ ಆಹಾರದಲ್ಲಿ ಸೇರಿಕೊಳ್ಳುತ್ತೆ. ಅದನ್ನು ನಾವು ತಿಂತಾ ಇರ್ತೀವಿ. ಅದು ನಮ್ಮ ಫ್ಯಾಟಲ್ಲಿ ಸೇರಿಕೊಂಡು, ನಾವು ಒಂದು ಸ್ಟಡಿ ಮಾಡಿದ್ವಿ, ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸನ್ನ ತೆಗೆದ್ಬಿಟ್ಟು ಅದರಲ್ಲಿ ಇನ್ಸೆಕ್ಟಿಸೈಡ್ಸ್ ಎಷ್ಟಿದೆ ಅಂತ ನೋಡಿದ್ರೆ, ಬ್ರೆಸ್ಟ್ ಕ್ಯಾನ್ಸರಲ್ಲಿ ಮತ್ತು ಬ್ರೆಸ್ಟ್ ಫ್ಯಾಟಲ್ಲಿ ಲಾಟ್ ಆಫ್ ಇನ್ಸೆಕ್ಟಿಸೈಡ್ಸ್ ಆರ್ ದೇರ್, ಪೆಸ್ಟಿಸೈಡ್ಸ್ ಆರ್ ದೇರ್. ರೈತರು ಅದು ಏನು ಹಾಕ್ತಾರೋ ಅದಕ್ಕೆ. ಸೊ ನಾವು ಇದನ್ನು ತಡಿಬೇಕು ಅಂದರೆ ಆ ರೈತರು ಬೆಳೆಯುವಂಥ ಪದ್ಧತಿನೇ ಬದಲಾವಣೆ ಮಾಡಬೇಕಾಗುತ್ತೆ. ಅದು ಗೌರ್ಮೆಂಟಿಗೆ ಮಾತ್ರ ಸಾಧ್ಯ. ಇದೇ ಥರ ಕೆಲವು ನೀರಲ್ಲಿ ನೈಟ್ರೇಟ್ಸ್ ಅಂತ ಒಂದು ಕೆಮಿಕಲ್ಸ್ ಇರುತ್ತೆ. ಆ ನೈಟ್ರೇಟ್ಸ್ ಕೆಲವು ಜಾಗದಲ್ಲಿ ಜಾಸ್ತಿ ಇದೆ. ಅದು ನೈಟ್ರೇಟ್ಸ್ನ ನಾವು ನೀರಿಂದ ತೆಗೆದು ಅದನ್ನು ಸಪ್ಲೈ ಮಾಡಬೇಕು. ಅದು ಮಾಡ್ತಾ ಇಲ್ಲ. ಆ ನೈಟ್ರೇಟ್ಸ್ ಜಾಸ್ತಿ ಇರೋದು ಹೋದಾಗ ಸ್ಟೊಮಕ್ ಕ್ಯಾನ್ಸರ್ ಬರ್ತಾ ಇದೆ. ಹೀಗೆ ಆಹಾರ ಪದ್ಧತಿ, ನಮ್ಮ ನೀರಿಂದ, ನಮ್ಮ ಆಹಾರದಿಂದನೇ ನಮಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಇವಾಗ ಒಂದು ಪರ್ಸನ್ ಇಲ್ಲಿ ತನಕನೂ ಕೂಡ ಕ್ಯಾನ್ಸರ್ ಹೆಂಗ್ ಬಂದಿದೆ ಅಂತ ಹೇಳಿ ಯಾರಿಗೂ ಕೂಡ ಕಂಡು ಹಿಡಿಯೋದಕ್ಕಾಗಿಲ್ಲ. ಬಟ್ ಅದು ಯಾಕೆ ಬರುತ್ತೆ ಡಾಕ್ಟರ್? ಇನ್ನು ಅದೇ ರೀತಿಯಾಗಿ ಅದು ಬಂದಿದೆ ಅಂತಾನೂ ಕೂಡ ಹೆಂಗ್ ಗೊತ್ತಾಗುತ್ತೆ? ಅದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಮತ್ತೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಾವು ಕಂಡು ಹಿಡ್ಕೋಬಹುದು? ಹಂಗೆ ಯಾಕೆ ಕಾರಣಗಳು ಸುಮಾರಾಗಿ ಗೊತ್ತಾಗಿದೆ. ಈಗ ಕೆಲವು ಕ್ಯಾನ್ಸರ್ಸ್, ಈಗ ಟೊಬ್ಯಾಕೊ ಯೂಸೇಜಿಂದ ಐದಾರು ಅಗಿತಾರೆ, ಇಲ್ಲ ಸ್ಮೋಕ್ ಮಾಡ್ತಾರೆ. ಇದರಿಂದ ಸುಮಾರು ಕ್ಯಾನ್ಸರ್ಗಳು 20-25 ಡಿಫ್ರೆಂಟ್ ಕ್ಯಾನ್ಸರ್ಸ್ ವಿಲ್ ಕಮ್. ಅದೇ ಥರ ಕುಡಿಯೋದ್ರಿಂದ ಒಂದು 5-6 ಟೈಪ್ ಕ್ಯಾನ್ಸರ್ ಬರುತ್ತೆ. ಅದೇ ಥರ ಆಹಾರ ಸರಿ ಇಲ್ಲದೆ ಇರೋದ್ರಿಂದ ಒಂದಷ್ಟು ಕ್ಯಾನ್ಸರ್ ಬರುತ್ತೆ. ವ್ಯಾಕ್ಸಿನೇಷನ್ ತಗೊಳ್ಳದೆ ಕೆಲವು ಇನ್ಫೆಕ್ಷನ್ ಆಗಿ ಕೆಲವು ಕ್ಯಾನ್ಸರ್ಸ್ ಬರುತ್ತೆ. ಹೀಗೆ ಈ ಕಾರಣಗಳು ಸುಮಾರಾಗಿ ಗೊತ್ತಾಗಿದೆ ಈಗ. ಬಟ್ ದೇರ್ ಇಸ್ ಚೇಂಜಿಂಗ್ ರೀಸನ್ಸ್. ಪೊಲ್ಯೂಷನ್ ಆಫ್ ವಾಟರ್, ಪೊಲ್ಯೂಷನ್ ಆಫ್ ಏರ್. ಡೆಲ್ಲಿನಲ್ಲಿ ನೀವು ನೋಡಿರ್ಬೋದು, ದ ವೆಹಿಕಲ್ ಪೊಲ್ಯೂಷನ್ ದಟ್ ಈಸ್ ಪ್ರೊಡ್ಯೂಸಿಂಗ್ 10% ಆಫ್ ಲಂಗ್ ಕ್ಯಾನ್ಸರ್ಸ್. ಇದೆಲ್ಲ ಹೊಸದಾಗಿ ಬಂದಿರೋವಂಥವು, ಮುಂಚೆ ಇರಲಿಲ್ಲ ಇವು. ಅದು ಬರ್ತಾ ಇದೆ. ನೆಕ್ಸ್ಟು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಸಣ್ಣದಿರೋವಾಗ ಅಂತ? ಕ್ಯಾನ್ಸರ್ ತುಂಬ ಸಣ್ಣದಿರೋವಾಗ ಯಾವ ಸಿಂಪ್ಟಮು ಇರಲ್ಲ ಯೂಶ್ವಲಿ, ಅದರಿಂದಾಗಿ ಮಿಸ್ ಆಗಿಬಿಡುತ್ತೆ.
ಜನನು ಆರಾಮಾಗಿ ಇದ್ಬಿಡ್ತಾರೆ. ಯಾವಾಗ ತೂಕ ಕಡಿಮೆ ಆಗೋಕ್ಕೆ ಶುರು ಆಗುತ್ತೋ, ಊಟ ಸರಿಯಾಗಿ ಮಾಡೋಕ್ಕಾಗಲ್ವೋ, ರಕ್ತ ಬರೋಕ್ಕೆ ಶುರು ಆಗುತ್ತೋ ಸ್ಟೂಲಲ್ಲಿ ಅಥವಾ ಬಾಯಲ್ಲಿ, ನೋವು ಬರೋಕ್ಕೆ ಶುರು ಆಗುತ್ತೋ, ಆವಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಆಗ ಸ್ಟೇಜ್ 3 ಸ್ಟೇಜ್ 4 ಆಗಿಬಿಟ್ಟಿರುತ್ತೆ. ಸೊ ನಾವೇನು ಮಾಡಬೇಕು, ಇದಕ್ಕೆ ಇವೆಲ್ಲ ಆಗಕ್ಕೆ ಮುಂಚೆನೇ ವರ್ಷ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಕ್ಯಾನ್ಸರ್ ಇಲ್ಲ ಅಂತ ಬಿಟ್ಟು ಮಾಡಬೇಕು. ಒಂದು. ಎರಡನೇದು, ನಾವು ಆ ಪದ್ಧತಿನ ಅನುಸರಿಸ್ಬೇಕು. ಎಕ್ಸಸೈಸ್ ಮಾಡೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಫ್ರೂಟ್ಸು, ಜಾಸ್ತಿ ಫ್ಯಾಟ್ ಆಗದೆ ಇರೋದು, ಇಂಥವೆಲ್ಲ ನಾವು. ಸೊ ಇದನ್ನು ನಾವು ಪ್ರಿವೆನ್ಷನ್ ಅಂತ ಹೇಳ್ತೇವೆ. ಪ್ರಿವೆನ್ಷನ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್, ಇದೆರಡು ಮಾಡಿದ್ರೆ ಕ್ಯಾನ್ಸರ್ಸು ಕ್ಯೂರ್ ಆಗುವಂಥ ಚಾನ್ಸಸ್ ತುಂಬ ಚೆನ್ನಾಗಿದೆ. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಈ ಕಡೆ ಹಳ್ಳಿ ಸೈಡಲ್ಲೆಲ್ಲ ಬಡವರು ಒಂಥರ ಮೂಢನಂಬಿಕೆ ಇರುತ್ತೆ, ನಾಟಿ ಮದ್ದು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಇಲ್ಲಿ ಈ ತರ ಗುರೂಜಿ ತರ ಇರ್ತಾರ, ಇದನ್ನ ಕೊಟ್ರೆ ಇದನ್ನ ತಿನ್ನಿ ಅವಾಗ ನಿಮ್ಗೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಡಾಕ್ಟರ್ಸ್ ಕಡೆ ತೋರಿಸ್ಕೊಳ್ಳೋದೇ ಇಲ್ಲ. ಅಂತವ್ರಿಗೆಲ್ಲ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ, ಏನ್ ಹೇಳ್ತೀರಾ? ಡಾಕ್ಟರ್ಸಿಗೆ ತೋರಿಸ್ಕೊಳ್ಳಿ ಅಥವಾ ಆ ತರ ಮೂಢನಂಬಿಕೆಯಲ್ಲಿ ಇರುವಂತಹ ಜನಕ್ಕೆ ನೀವ್ ಏನ್ ಹೇಳ್ತೀರಾ? ಓಕೆ, ನಮ್ಮ ಹತ್ರ ಯಾವ ಥರದ ಪೇಷಂಟ್ ಬರ್ತಾರೆ ಅಂದರೆ, ಇಲ್ಲ ಫಸ್ಟ್ ಹೋಗಿ ಬೇರೆ ಆಯುರ್ವೇದ, ಸಿದ್ಧ, ಹೋಮಿಯೋಪತಿ ಟ್ರೀಟ್ಮೆಂಟ್ ಎಲ್ಲ ತಗೋತಾರೆ. ಆಮೇಲೆ ಕ್ಯಾನ್ಸರ್ ತುಂಬ ಜಾಸ್ತಿ ಆದಮೇಲೆ ನಮ್ಮ ಹತ್ರ ಬರ್ತಾರೆ. ಇದು ಒಂದು ಥರದ ಪೇಷಂಟ್. ಇನ್ನೊಂದು ಥರದ ಪೇಷಂಟು ನಮ್ಮ ಹತ್ರ ಫಸ್ಟ್ ಬಂದು ಟ್ರೀಟ್ಮೆಂಟ್ ತೊಗೊಂಡು, ನಮ್ಮದು ಟ್ರೀಟ್ಮೆಂಟ್ ಒಂದೊಂದು ಸಲ ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆದಾಗ ಆ ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಇನ್ನು ಕೆಲವರು ನಮ್ಮ ಟ್ರೀಟ್ಮೆಂಟ್ ತಗೋತಾರೆ, ಜೊತೆಗೆ ಅವ್ರ ಟ್ರೀಟ್ಮೆಂಟು ತೊಗೊಂಡ್ಬಿಡ್ತಾರೆ. ಅದರಲ್ಲೂ ಕೂಡ ಇವಾಗಂತೂ ಹೋಮಿಯೋಪತಿ ಆಗಿರ್ಲಿ, ಆಯುರ್ವೇದಿಕ್ ಆಗಿರ್ಲಿ, ಆಮೇಲೆ ಅವರು ಮೆಡಿಟೇಷನ್ ಮುಖಾಂತರ ಕೂಡ ಅವರಿಗೆ ಪೇಷಂಟ್ ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ? ಅಂತವ್ರು ನಾವು ಹೇಳೋದೇನೆಂದ್ರೆ, ಬೇರೆ ಸಿಸ್ಟಮಲ್ಲೂ ಒಳ್ಳೆ ಮೆಡಿಸಿನ್ಸ್ ಇರಬಹುದು, ಬಟ್ ಈಗ ಇದರಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲ ಕರೆಕ್ಟಾಗಿ ಆಗುತ್ತೆ, ರಿಸರ್ಚ್ ಎಲ್ಲ ಆಗಿಬಿಟ್ಟು ಬಂದಿರೋಂಥ ಮೆಡಿಸಿನ್ಸು. ಇದನ್ನು ತಗೊಳ್ಳಿ, ಇದ್ರ ಜೊತೆಗೆ ನೀವು ಏನಾದರೂ ತೊಗೋಬೇಕು ಅಂದರೆ ಅದನ್ನು ತೊಗೊಳ್ಳಿ, ಬಟ್ ಈ ಟ್ರೀಟ್ಮೆಂಟ್ ನಿಲ್ಲಿಸಬೇಡಿ. ನಿಮ್ಗೆ ಆಪ್ರೇಷನ್ ಮಾಡಬೇಕು ಅಂದರೆ ಆಪ್ರೇಷನ್ ಮಾಡಿಸಿ, ರೇಡಿಯೋಥೆರಪಿ ತೊಗೊಳ್ಳಿ, ಕೀಮೋಥೆರಪಿ ತೊಗೊಳ್ಳಿ, ಟಾರ್ಗೆಟೆಡ್ ಏಜೆಂಟ್ಸ್ ಅಂತ ಇರುತ್ತೆ ಅದನ್ನು ತೊಗೊಳ್ಳಿ. ಜೊತೆಗೆ ನಿಮ್ಗೆ ನಂಬಿಕೆ ಇದೆ ಅಂದರೆ ಆಯುರ್ವೇದಿಕ್ ಟ್ರೀಟ್ಮೆಂಟು. ನಾವು ಮುಂಚೆ ಇದನ್ನೆಲ್ಲ ತೊಗೋಬೇಡಿ ಅಂತ ಹೇಳ್ತಾ ಇದ್ದೆ ನಾನು. ಆಗ ಹೇಳಿದಾಗ ಅವರು ನಮ್ಮನ್ನು ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಅದಕ್ಕಾಗಿ ಈಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನು ತೊಗೊಳ್ಳಿ, ಅದನ್ನು ತೊಗೊಳ್ಳಿ ನಿಮ್ಗೆ ನಂಬಿಕೆ ಇದ್ದರೆ. ಈ ಥರ ಮಾಡ್ತಾಯಿದ್ದೀವಿ. ಇಟ್ ಹ್ಯಾಸ್ ಲೆಡ್ ಟು ಸಮ್ ಸಕ್ಸಸ್ ಇನ್ ಅವರ್ ಪ್ರಾಕ್ಟೀಸ್. ಆವಾಗ ಜನ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ, ನಮ್ಮ ಜೊತೆ ಇದ್ದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಅದೇ ಸಾಕಷ್ಟು ಜನ ಕೂಡ ಹಳ್ಳಿ ಸೈಡಲ್ಲೆಲ್ಲ ಅದೇ ಇದಕ್ಕೇನೆ ಹೋಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಆ ಮೂಢನಂಬಿಕೆಯಲ್ಲೇನೆ ಇನ್ನೂ ಕೂಡ ಕುಳಿತುಕೊಂಡಿದ್ದಾರೆ. ಇಷ್ಟು ದೂರ ಬಂದು ಡಾಕ್ಟರ್ ಕಡೆ ತೋರಿಸ್ಕೋಬೇಕು ಅನ್ನೋ ಆ ಮೈಂಡ್ ಸೆಟ್ ಕೂಡ ಇನ್ನೂ ಬರ್ತಾ ಇಲ್ಲ. ಮತ್ತೆ ಅಂತ ಪೇಷಂಟ್ಗಳು ಕೂಡ ಯಾವ ರೀತಿಯಾಗಿ ಇವಾಗ ನಿಮ್ಮ ಕಡೆ ತೋರಿಸ್ಕೊಳ್ತಾರೆ, ಯಾವ ರೀತಿಯಾಗಿ ಕ್ಯೂರ್ ಮಾಡ್ಕೋಬಹುದು? ಇದು ಲೈಫ್ ಟೈಮ್ ಹಂಗೆ ಇರುತ್ತಾ ಅಥವಾ ಏನಾದ್ರೂ ಲಾಸ್ಟ್ ಸ್ಟೇಜಲ್ಲೂ ಕೂಡ ಕ್ಯೂರ್ ಮಾಡ್ಕೋಬಹುದು? ಇವಾಗ ನನಗೆ ಕ್ಯಾನ್ಸರ್ ಹೋಗಿದೆ ಅನ್ನೋದು ಅವಾಗ ನಾನು ಹೆಂಗೆ ತಿಳ್ಕೋಬೇಕು? ನಾವು ಕ್ಯಾನ್ಸರ್ನ ಫಸ್ಟ್ ಡಯಾಗ್ನೋಸ್ ಮಾಡುವಾಗ ಒಂದು ಸ್ಕ್ಯಾನ್ ಮಾಡಿಬಿಡ್ತೀವಿ. ಸ್ಕ್ಯಾನ್ ಮಾಡಿದಾಗ ನಮ್ಗೆ ಎಲ್ಲಿದೆ, ಅದು ಎಷ್ಟೆಷ್ಟು ದೊಡ್ಡದಿದೆ, 10 ಸೆಂಟಿಮೀಟ್ರ್, 5 ಸೆಂಟಿಮೀಟ್ರ್ ಇವೆಲ್ಲ ಗೊತ್ತಾಗುತ್ತೆ. ಅದಾದಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಆಪ್ರೇಷನ್ ಮಾಡ್ತೀವಿ, ಕೀಮೋಥೆರಪಿ ಕೊಡ್ತೀವಿ, ರೇಡಿಯೋಥೆರಪಿ ಕೊಡ್ತೀವಿ. ಅದು ಮುಗಿದ ತಕ್ಷಣ ಮತ್ತೆ ಇನ್ನೊಂದು ಸ್ಕ್ಯಾನ್ ಮಾಡ್ತೀವಿ. ಆ ಸ್ಕ್ಯಾನಲ್ಲಿ ಪೂರ್ತಿ ಹೋಗಿರ್ಬೇಕು. ಆವಾಗ ಅದು ನಾವು ಕಂಪ್ಲೀಟ್ ರೆಮಿಷನ್ ಅಂತೀವಿ. ಅಂದರೆ ನಮಗೆ ಕಾಣಿಸೋ ರೀತಿಯಲ್ಲಿ ಕ್ಯಾನ್ಸರ್ ಉಳಿದಿಲ್ಲ ದೇಹದಲ್ಲಿ ಅಂತ ಅರ್ಥ ಅಷ್ಟೇ. ಅದು ಮತ್ತೆ ವಾಪಸ್ ಬರ್ಬೋದು ಕೆಲವ್ರಿಗೆ ಕ್ಯೂರೂ ಆಗ್ಬೋದು. ಅದು ಮಾಡಿದ್ಮೇಲೆ ನಾವು ಅವ್ರಿಗೆ ಒಂದು ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಊರಲ್ಲಿ ಲೋ ಡೋಸ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಆಮೇಲೆ ಅವ್ರಿಗೆ ಆವಾಗ 6 ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಅದು ಕೆಲವ್ರಿಗೆ ಮತ್ತೆ ಚಿಗುರ್ಕೊಳ್ಳುತ್ತೆ. ಆವಾಗ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಫಸ್ಟ್ ಸ್ಟೇಜ್ ಬಂದವರು ಇಷ್ಟು ವರ್ಷ ಬದುಕ್ತಾರೆ, ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಬಂದವರು ಇಷ್ಟು ವರ್ಷ ಬದುಕ್ತಾರೆ, ಇನ್ನು 4ನೇ ಸ್ಟೇಜ್ ಬಂದವರು ಬದುಕೋದೇ ಇಲ್ಲ, ಇನ್ನು 10 ದಿನ ಬದುಕ್ತಾರೆ ಅಂತ ಹೇಳ್ತಾರೆ. ಅದು ನಿಜಾನಾ ಅಥವಾ ಯಾವ ರೀತಿಯಾಗಿ ಅದನ್ನ ಕ್ಯೂರ್ ಮಾಡ್ಕೋಬಹುದಾ? ಸ್ಟೇಜ್ 1 ಕ್ಯಾನ್ಸರ್ ಜೊತೆಗೆ ಬಂದಾಗ 80% ಜನ ಪೂರ್ತಿ ಕ್ಯೂರ್ ಆಗ್ತಾರೆ. ಪೂರ್ತಿ ಕ್ಯೂರ್ ಅಂದರೆ ಅವ್ರ ಲೈಫ್ ಲಾಂಗ್ ಕ್ಯೂರ್, ಮತ್ತೆ ಕ್ಯಾನ್ಸರ್ ವಾಪಸ್ ಬರಲ್ಲ ಅವ್ರಿಗೆ. 80%. ಇನ್ನು 20% ಸುಮಾರು ವರ್ಷ ಬದುಕ್ಬಿಟ್ಟು ಮತ್ತೆ ವಾಪಸ್ ಕ್ಯಾನ್ಸರ್ ಬರುತ್ತೆ. ಅದರಲ್ಲಿ ಸ್ಟೇಜ್ 1 ಬಂದರೂ ಬರ್ಬೋದು. ಸ್ಟೇಜ್ 2ನಲ್ಲಿ ಇದೊಂದು 50 to 60% ಆಗಿಬಿಡುತ್ತೆ, ಕ್ಯೂರ್ ಆಗ್ತಾರೆ. ಉಳಿದವ್ರಿಗೆ ಮತ್ತೆ ಯಾವಾಗಾರು ಒಂದ್ಸರಿ ವಾಪಸ್ ಬರುತ್ತೆ. ಸ್ಟೇಜ್ 3ನಲ್ಲಿ 20% to 30% ಜನ, ಅಪ್ರಾಕ್ಸಿಮೇಟ್ಲಿ 1/3 ಅಂತ ಹೇಳ್ಬೋದು, 3ರಲ್ಲಿ 1 ಪೂರ್ತಿ ಕ್ಯೂರ್ ಆಗ್ತಾರೆ. ಬಟ್ 70% ಜನಕ್ಕೆ ಯಾವಾಗಲೂ 2 ವರ್ಷ, 3 ವರ್ಷ, 4 ವರ್ಷ ಬಿಟ್ಟು ಕಾಯಿಲೆ ಮತ್ತೆ ವಾಪಸ್ ಬಂತು. ಸ್ಟೇಜ್ 4ರಲ್ಲಿ
10 ದಿನ ಬದುಕೋದೆಲ್ಲ ಸುಳ್ಳು. ನಾವು ನೋಡಿರೋದ್ರಲ್ಲಿ 5 ವರ್ಷ 6 ವರ್ಷ 10 ವರ್ಷ 15 ವರ್ಷ ತನಕ ಬದುಕೋರು ಇದ್ದಾರೆ ಸ್ಟೇಜ್ 4ಅಲ್ಲಿ. ಯಾವ ಥರದ ಕ್ಯಾನ್ಸರ್ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವು ಕ್ಯಾನ್ಸರ್ಸು ಸ್ಟೇಜ್ 4ಅಲ್ಲೂ ಪೂರ್ತಿ ಕ್ಯೂರ್ ಆಗುತ್ತೆ. ಲಿಂಫೋಮಾ, ಲ್ಯುಕೀಮಿಯಾ, ಕೆಲವು ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ ಇರುತ್ತೆ, ಚೈಲ್ಡ್ಹುಡ್ ಕ್ಯಾನ್ಸರ್ಸ್, ಅವೆಲ್ಲನೂ ಪೂರ್ತಿ ಕ್ಯೂರ್ ಆಗುತ್ತೆ. ಸ್ಟೇಜ್ 4ಅಲ್ಲೂ ಕ್ಯೂರ್ ಆಗಬಹುದು. ಕೆಲವು ಆಗುತ್ತೆ, ಕೆಲವು ಆಗಲ್ಲ. ಕೆಲವಾಗಲ್ಲ. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಇವಾಗ ದೇಹದ ಮೇಲೆ ಆಗಿರುವಂತಹ ಗಾಯವನ್ನ ನಾವು ಕಂಡುಹಿಡ್ಕೋಬಹುದು. ಅದೇ ರೀತಿಯಾಗಿ ಮನಸ್ಸಲ್ಲಾಗಿರುವಂತಹ ಏನಾದ್ರೂ ದೇಹದ ಒಳಗಡೆ ಆಗಿರುವಂತಹ ಮೂಳೆಯಿಂದನೂ ಕೂಡ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ. ಬೋನ್ ಮ್ಯಾರೋ ಅಂತ ಹೇಳ್ತಾರೆ. ಅದನ್ನ ಯಾವ ರೀತಿಯಾಗಿ ಕಂಡುಹಿಡ್ಕೋಬಹುದು ಬಂದಿದೆ ಅಂತ ಹೇಳಿ? ಅಂದ್ರೆ ರಕ್ತದ ಕ್ಯಾನ್ಸರು, ಮೂಳೆನಲ್ಲಿ ಮೂಳೆ ಮಜ್ಜೆ ಅಂತ ಇರುತ್ತೆ, ಅದರಲ್ಲಿ ಅದು ಫ್ಯಾಕ್ಟ್ರಿ ಇದ್ದಂಗೆ ಅದೇ ರಕ್ತ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದರಲ್ಲಿ ಆ ರಕ್ತದಲ್ಲಿ ನಮಗೆ ಕೆಂಪು ರಕ್ತ ಕಣ ಹೊಂದಿರುತ್ತೆ, RBC ಅಂತೀವಿ, WBC ಅಂತೀವಿ, ವಿಚ್ ಫೈಟ್ಸ್ ಇನ್ಫೆಕ್ಷನ್, ಆ್ಯಂಡ್ ಪ್ಲೇಟ್ಲೆಟ್ಸ್ ಅಂತ ಇದು ರಕ್ತ ಹೆಪ್ಪುಗಟ್ಟಿಸುವಂಥ, ನಮ್ಗೆ ಗಾಯ ಆದರೆ ಅದು ರಕ್ತ ಹೋಗಬಾರ್ದು ಹೊರಗಡೆ ಅಂದ್ಬಿಟ್ಟು ಹೆಪ್ಪುಗಟ್ಟುತ್ತೆ. ಈ 3 ಎಲಿಮೆಂಟ್ಸ್ನ ನಾವು ನೋಡ್ತೀವಿ. ಸೊ ಈ ನಮಗೆ ಲ್ಯುಕೀಮಿಯಾ ಬಂದಾಗ, ಬೋನ್ ಮ್ಯಾರೋದಲ್ಲಿ ಕ್ಯಾನ್ಸರ್ ಬಂದಾಗ ಈ ಹೀಮೋಗ್ಲೋಬಿನ್ ಕಡಿಮೆ ಆಗಿಬಿಡುತ್ತೆ. ಸೊ ಸುಸ್ತಾಗಕ್ಕೆ ಶುರು ಆಗುತ್ತೆ. ಮುಂಚೆ 5 ಕಿಲೋಮೀಟ್ರ್ ನಡೀತಾ ಇರೋನು 1 ಕಿಲೋಮೀಟ್ರಿಗೆ ಸುಸ್ತಾಗ್ಬಿಡ್ತಾನೆ, ಮಾಡಿ ಹತ್ತಕ್ಕಾಗಲ್ಲ. WBC ಕಡಿಮೆ ಆಗುತ್ತೆ, ಜ್ವರ ಬರುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ಸ್ಕಿನ್ನಲ್ಲಿ, ಬಾಯಲ್ಲಿ ಬ್ರಷ್ ಮಾಡುವಾಗ ರಕ್ತ ಬರ್ಬೋದು, ಆಮೇಲೆ ಸ್ಟೂಲ್ಸಲ್ಲಿ ರಕ್ತ ಬರ್ಬೋದು. ಇವೆಲ್ಲ ಚಿಹ್ನೆಗಳು ಕಾಣಿಸುತ್ತೆ. ಸೊ ಸಣ್ಣಾಗಕ್ಕೆ ಶುರು ಆಗ್ತಾರೆ, ವೆಯ್ಟ್ ಲಾಸ್ ಆಗುತ್ತೆ, ಸುಸ್ತಾಗುತ್ತೆ, ಊಟ ಮಾಡೋದು ನಿಲ್ಲಿಸ್ತಾರೆ. ಸೊ ಇವೆಲ್ಲ ಲಕ್ಷಣಗಳು. ಇದನ್ನ ಯಾವ ರೀತಿಯಾಗಿ ಕ್ಯೂರ್ ಮಾಡ್ಕೋಬಹುದು ಡಾಕ್ಟರ್? ಇದು ಕ್ಯೂರ್ ಮಾಡೋಕ್ಕೆ ನಾವು ಫಸ್ಟು ಕೀಮೋಥೆರಪಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಮಾಡಿದ್ಮೇಲೆ ಕಂಟ್ರೋಲ್ ಆದಮೇಲೆ ಕೆಲವು ಇಂಡಿಕೇಶನ್ಸಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡ್ತೀವಿ. ಅಂದರೆ ಬೇರೆಯವರ ಬೋನ್ ಮ್ಯಾರೋ ತಗೊಂಡು ಇವ್ರಿಗೆ ಕಸಿ ಮಾಡ್ತೀವಿ. ಅದು ಕ್ಯಾನ್ಸರ್ನ ಪೂರ್ತಿ ವಾಸಿ ಮಾಡಿ ಕ್ಯೂರ್ ಆಗುತ್ತೆ. ಬಟ್ ಅದು ತುಂಬ ಟಾಕ್ಸಿಕ್ ಪ್ರೊಸೀಜರ್, ಕಾಸ್ಟ್ಲಿ ಪ್ರೊಸೀಜರ್. ಒಂದು 20 ಲಕ್ಷ 25 ಲಕ್ಷ ಖರ್ಚಾಗುತ್ತೆ. ನಮ್ಮ ಬಡವರಿಗೆ ಅದನ್ನು ಮಾಡಿಸೋದು ಸಾಧ್ಯನೇ ಇಲ್ಲ. ಅದಕ್ಕೆ ಕ್ಯಾನ್ಸರ್ ಬಂದಂತಹ ಬಡವರು ಬದುಕೋದೇ ಕಷ್ಟ ಅಂತ ಹೇಳಿ ಅದಕ್ಕೆ